ನಮಸ್ತೆ ಕರ್ನಾಟಕ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. Hi, good morning student. Cost accounting. PIPO method. First in, first out method. PIPO means PIPO. It is a method used for cost flow assumptions purpose in the cost of goods calculation. ಇಲ್ಲಿ ಏನಪ್ಪ ಅಂದ್ರೆ ಒಂದು ಪಿಪೋ ಮೆಥಡ್ ಪ್ರಕಾರ ಏನು ಫಸ್ಟ್ ಬರ್ತದಲ್ಲ, ಏನು ನಾವು ಪರ್ಚೇಸ್ ಮಾಡ್ತೀವೋ ಅದನ್ನು ಪರ್ಚೇಸ್ ಫಸ್ಟ್ ಏನು ಮಾಡಬೇಕು, ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಏನಾದ್ರು ನಾವು ಸೇಲ್ ಮಾಡಿದ್ರೆ ಏನು ಸೇಲ್ ಮಾಡಿರ್ತೀವೋ ಅದನ್ನು ಔಟ್ ಮಾಡ್ಬೇಕಾದ್ರೆ ಫಸ್ಟ್ ನಮ್ದು ಏನಪ್ಪ ಅಂದ್ರೆ ಲೇಜರ್ನಲ್ಲಿ, ಸ್ಟೋರ್ ಲೇಜರ್ನಲ್ಲಿ ಏನು ನಾವು ರೆಕಾರ್ಡ್ಸ್ ಮಾಡಿರ್ತೀವಲ್ಲ ಆ ಸ್ಟೋರ್ ಲೇಜರ್ನಲ್ಲಿ ಯಾವ ಥರನೇ ನಾವು ರೆಕಾರ್ಡ್ ಮಾಡಿಸ್ತೀವಿ. ಫಸ್ಟ್ ಈಗ ಮೇ ಬಿ ಏನಪ್ಪ ಅಂದ್ರೆ ಒಂದು ಪರ್ಚೇಸ್ ಮಾಡಿರ್ತೀವಿ ತಿರ್ಕೋರು ಒಂದು 20 ಯೂನಿಟ್ ರೇಟ್ ಎಷ್ಟು ಇರ್ತದೆ, 3 ಇರ್ತೈತೆ. ಆ ರೇಟ್ ಪ್ರಕಾರ ಏನು ಮಾಡಬೇಕು, ಅದನ್ನು ಸೇಲ್ ಮಾಡಬೇಕು. ಹಿಂಗೆ ನಮ್ಮ ಏನಪ್ಪ ಅಂದ್ರೆ ಒಂದು ಮಂತದ ಸ್ಟೋರ್ ಲೇಜರನ್ನು ಪ್ರಿಪೇರ್ ಮಾಡತ್ತೆ ಹೇಳ್ತಾನೆ. ಅದನ್ನೇನಪ್ಪ ಅಂದ್ರೆ ಇದು ಕ್ಲೋಸಿಂಗ್ ಸ್ಟಾಕ್ ಏನು ಉಳಿತಪ್ಪ ಅಂದ್ರೆ ಆ ಮಂತ್ನ್ಯಾಗ ಏನೇನು ನಮ್ಮ ಪರ್ಚೇಸ್ ಆಯಿತು, ಏನೇನು ನಮ್ಮ ಇಶ್ಯೂ ಆಯಿತು ಅನ್ನೋದನ್ನು ಇಲ್ಲಿ ಕೆಳಗಡೆ ಪ್ರಾಬ್ಲಮ್ ಪ್ರಕಾರ ನೋಡ್ಕೋತ ಹೋಗೋಣ. ಫ್ರಮ್ ದ ಫಾಲೋಯಿಂಗ್ ಡಾಟಾ calculate the value of inventory on 31st March 2016 by PIPO method. January 1st opening stock 200 unit at rupees 2 each. Purchase January 4 purchase 100 unit at rupees 3 each. January 10 purchase 200 unit at rupees 4 each. January 20 purchase 180 unit at rupees 2 each. Issue January 2 issue 150 unit. January 7 issue 100 unit. January 12 issue 200 unit. ಇಲ್ಲಿ ಏನಪ್ಪ ಅಂದ್ರೆ ಪರ್ಚೇಸ್ ಕೊಟ್ಟಾನ, ಏನು ಇಶ್ಯೂ ಕೊಟ್ಟಾನ. ಈ ಬೇಸ್ ಮೇಲೆ ಏನಪ್ಪ ಅಂದ್ರೆ ನಾವೇನು ಪಾಯಿಂಟ್ ಔಟ್ ಮಾಡ್ಬೇಕು ರೀ, ಪಿಪೋ ಮೆಥಡ್ಸನ್ನು ಪಾಯಿಂಟ್ ಔಟ್ ಮಾಡಬೇಕು. ಈ ಪಿಪೋ ಮೆಥಡ್ಸನ್ನು ಪಾಯಿಂಟ್ ಔಟ್ ಮಾಡ್ಬೇಕಾದ್ರೆ ಇಲ್ಲಿ ಒಂದಿಷ್ಟು ಮೆಥಡ್ಸನ್ನು ಇದು ನೋಡ್ರಿ. ಸ್ಟೋರ್ ಲೇಜರ್ ಫಾರ್ ದ ಮಂತ್ ಆಫ್ ಮಾರ್ಚ್ 2016 ಅಂಡರ್ ಪಿಪೋ ಮೆಥಡ್. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ ಕರಿತಾನೆ ಇದಕ್ಕೆ. ಇಲ್ಲಿ ಸ್ಟೋರ್ ಲೇಜರ್ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ರಿಸಿಪ್ಟ್, ಇಶ್ಯೂ, ಬ್ಯಾಲೆನ್ಸ್. ಇಲ್ಲಿ ಫಸ್ಟ್ ಕಾಲಮ್ ಡೇಟ್ ಆಯ್ತಾ, ಡೇಟ್ ಬರೀ ಆಗತ್ತೆ ರೀ. ಇಲ್ಲಿ ರಿಸಿಪ್ಟ್ನಲ್ಲಿ ನೋಡಿ, ರಿಸಿಪ್ಟ್ನಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟ್. ಇಶ್ಯೂನಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟ್. ಬ್ಯಾಲೆನ್ಸ್ನಲ್ಲಿ ಕ್ವಾಂಟಿಟಿ, ರೇಟ್, ಅಮೌಂಟ್. ಈಗ ಏನಪ್ಪ ಅಂದ್ರೆ ಇದ್ರ ಪ್ರಕಾರ ಏನು ಮಾಡೋ, ಫಸ್ಟ್ ಏನಾದರೂ ಪಿಪೋ ಮೆಥಡ್ನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಂದ್ರೆ ಏನಪ್ಪ ಅಂದ್ರೆ ಫಸ್ಟ್ ಡೇಟ್ ಏನಿಂದ ಡೇಟ್ ವಾಯ್ಸ್ ನಾವು ಏನು ಮಾಡ್ಕೋ ಕ್ಯಾಲ್ಕುಲೇಷನ್ ಮಾಡ್ಕೋತ ಬರ್ಬೇಕು. ಇಲ್ಲಿ ನೋಡಿರಿ, ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಡೇಟ್ ವೈಸ್ ನೋಡಿರಿ. ಫಸ್ಟ್ ಒಂದು ಏನು ಮಾಡ್ಯಾನ, ಫಸ್ಟ್ ಡೇಟ್ ಏನೈತಿ January 1st ಓಪನಿಂಗ್ ಸ್ಟಾಕ್ 200 ಯೂನಿಟ್ ಆಟ್ rupees 2 each. ಇಲ್ಲಿ ಏನು ಮಾಡು, ಓಪನಿಂಗ್ ಡೇಟ್ ಪ್ರಕಾರ ಏನು ಡೇಟ್ ಐತ್ರಿ 2016 January 1st. ಇಲ್ಲಿ ನೋಡ್ರಿ, ಇಶ್ಯೂ ರಿಸಿಪ್ಟ್ ಡೇಟ್ನಲ್ಲಿ ಏನು ಮೆನ್ಷನ್ ಮಾಡಂಗಿಲ್ಲ, ಡೈರೆಕ್ಟಾಗಿ ಬ್ಯಾಲೆನ್ಸ್ನಲ್ಲಿ ಎಷ್ಟು ಯೂನಿಟ್ ಅನ್ನೋರಿ 200 ಯೂನಿಟ್. ರೇಟ್ ಎಷ್ಟೈತೆ ಅದ 2 ಈಚ್. ಅಮೌಂಟ್ ಎಷ್ಟು ಬರೋದು ನೋಡ್ರಿ 400. ಇದಕ್ಕೆ 200 ಇಂಟು ಮಾಡಬೇಕು, ಅದಕ್ಕೇನಪ್ಪ ಅಂದ್ರೆ ಅಮೌಂಟ್ 200 ಬರ್ತೈತಿ. ಇದನ್ನ ಏನು ಮಾಡಿಬಿಡ್ರಿ, ಕ್ಲೋಸ್ ಮಾಡಿರಿ. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಒಂದು ಡೇಟ್ ನೋಡೋಣ. ನೆಕ್ಸ್ಟ್ ಒಂದು ಡೇಟ್ January 1 ಆಯ್ತು, ಫಸ್ಟ್ ಆಯ್ತಾ. January 2 ಐತೆ ನೋಡ್ರಿ, ಎಲ್ಲಿ ಪರ್ಚೇಸ್ದಾಗ ಐತೆ ನೋಡ್ರಿ, ಇಲ್ಲ ಇಶ್ಯೂದಾಗ ಐತೆ ನೋಡ್ರಿ. January 2 ಏನು ಮಾಡ್ಯಾನ, ಇಶ್ಯೂ 150 ಯೂನಿಟ್. ಈಗ ಏನು ಮಾಡೋಣ, ಡೈರೆಕ್ಟಾಗಿ ಎಂಟ್ರಿ ಮಾಡೋಣ. ಡೇಟ್ ಕಾಲಮ್ದಲ್ಲಿ ಡೇಟ್ ಬರ್ರಿ, January 2.
ಏನೈತೆ ರೀ ಜನವರಿ ಟು ಇಶ್ಯೂ ಐತಿ, ಇಶ್ಯೂ ಕಾಲಮ್ದಲ್ಲಿ ಎಂಟ್ರಿ ಮಾಡಿ, ರಿಸಿಪ್ಟ್ ಕಾಲಮ್ನಲ್ಲಿ ಬರಂಗಿಲ್ಲ. ರಿಸಿಪ್ಟ್ ಮೀನ್ಸ್ ಇಟ್ ಜನ ಪರ್ಚೇಜ್. ಇಶ್ಯೂದಲ್ಲಿ ಎಷ್ಟು ಯೂನಿಟ್ 150 ಯೂನಿಟ್. ನಮ್ಮ ಕಡೆ ಎಷ್ಟು ಅದಾವ್ರಿ ಈಗ ಆಲ್ರೆಡಿ 200 ಯೂನಿಟ್ ಅದಾವ ನಮ್ಮ ಕಡೆ ಓಪನಿಂಗ್ ಬ್ಯಾಲೆನ್ಸ್. ಅದ್ರಾಗಿಂದ 150 ಯೂನಿಟ್ ಅನ್ನ ಕೊಡ್ರಿ. 150 ಯೂನಿಟ್ ರೇಟ್ ಪ್ರಕಾರ 2 ರೇಟ್ ಪ್ರಕಾರ ಕೊಡ್ರಿ. ಎಷ್ಟಾಯ್ತು 300 ಆಯ್ತು. 300 ರಿಮೈನಿಂಗ್ ಏನಪ್ಪ ಅಂದ್ರೆ 150 200ದಲ್ಲಿ ಕೊಟ್ರಿ. 200 150 ಹೋಯ್ತು ಅಂದ್ರೆ ಇನ್ನು ರಿಮೈನಿಂಗ್ ಎಷ್ಟು ಉಳಿತು 50 ಉಳಿತು. 50 ರೇಟ್ ಎಷ್ಟೈತಿ 2 ಐತಿ. 50 ಇಂಟು 2 ಮಾಡ್ರಿ 100. ಓಕೆ, ಇನ್ನೇನು ಮಾಡ್ರಿ ಇದನ್ನ ಕ್ಲೋಸ್ ಮಾಡ್ರಿ. ಇದನ್ನ ಕ್ಲೋಸ್ ಮಾಡ್ರಿ. ಕ್ಲೋಸ್. ಓಕೆ, ಇವಾಗ ನೆಕ್ಸ್ಟ್ ಜನವರಿ 2 ಆದ್ಮೇಲೆ ಜನವರಿ 2 ಆಯ್ತು. ಈಗ ಜನವರಿ 2 ಆದ್ಮೇಲೆ ಜನವರಿ 3 ಐತೆ ನೋಡ್ರಿ. ಇಲ್ಲ, ಒಮ್ಮೆ ಜನವರಿ 4 ಐತಿ. ಎಲ್ಲಿ ಜನವರಿ 4? ಇಲ್ಲಿ ಪರ್ಚೇಜ್ 100 ಯೂನಿಟ್ ಆಟ್ ರುಪೀಸ್ 3 ಈಚ್. ಪರ್ಚೇಜ್ ಏನು ಮಾಡಿರಿ ಡೈರೆಕ್ಟ್ ಕಲ್ಲಿ ರಿಸಿಪ್ಟ್ ಕಾಲಮ್ದಲ್ಲಿ ತೊಗೊಂಬಿಡ್ರಿ. ಡೇಟ್ ಕಾಲಮಲ್ಲಿ ಡೇಟ್ ಬರ್ರಿ. ಎಷ್ಟೈತಿ ಡೇಟ ಜನವರಿ 4. ಎಷ್ಟು ಯೂನಿಟ್ 100 ಯೂನಿಟ್. ರೇಟ್ ಎಷ್ಟೈತ್ರಿ 3 ಐತಿ. ರೇಟ್ 3 ಐತಿ. ಇವಾಗೇನಪ್ಪ ಅಂದ್ರೆ 100 ಇಂಟು 3 ಮಾಡಿರಿ 300. ಇಲ್ಲಿ ರಿಶ್ಯೂ ಕಾಲಮಲ್ಲಿ ಗ್ಯಾಪ್ ಬಿಡ್ರಿ. ಇಲ್ಲಿ ನೋಡ್ರಿ, ಈ ಡೇಟಿಗೆ ರಿಸಿಪ್ಟ್ ಏನಾದರೂ ಆಯ್ತಪ್ಪ ಅಂದ್ರೆ ಅಲ್ಲಿ ಲಾಸ್ಟ್ ಬಿಫೋರ್ ಏನು ಮಾಡಿದೈತಿ, ಏನಾದರೂ ಲಾಸ್ಟ್ ಡೇಟ್ ಬ್ಯಾಲೆನ್ಸ್ ಇತ್ತಂದ್ರೆ ಬ್ಯಾಲೆನ್ಸ್ ತಗೋರಿ. 50 ಐತಿ. 50 ಇಂಟು 2 ಇನ್ನು 100. ಈ ಡೇಟಿಂದ ಎಷ್ಟೈತಿ 100 3 100 ಇಂಟು 3 ಮಾಡಿದ್ರೆ 300 ಬತ್ತು. ಇದನ್ನ ಏನು ಮಾಡಿರಿ ಕ್ಲೋಸ್ ಮಾಡಿಬಿಡ್ರಿ. ಮುಗೀತು. ನೆಕ್ಸ್ಟ್ ಒಂದು ಡೇಟ್. ನೆಕ್ಸ್ಟ್ ನೋಡಿರಿ 4 ಆಯ್ತಾ. ಜನವರಿ 4 ಆದಮೇಲೆ ಈಗ ಜನವರಿ 5 ಐತೆ ನೋಡ್ರಿ. ಇಲ್ಲ 6 ಐತೆ ನೋಡ್ರಿ. ಇಲ್ಲ ಅವನು 7 ಐತೆ. 7 ಏನಪ್ಪ ಅಂದ್ರೆ ಇಶ್ಯೂ ಐತಿ. ಇಶ್ಯೂ ಎಷ್ಟು ಯೂನಿಟ್ 100 ಯೂನಿಟ್ ಇಶ್ಯೂ ಐತಿ. ಇದನ್ನು ಕೇರ್ಫುಲ್ಲಾಗಿ ನೋಡ್ರಿ. ಜನವರಿ ಡೇಟ್ ಕಾಲಮ್ದಲ್ಲಿ ಡೇಟ್ ಬರ್ರಿ. ಎಷ್ಟಪ್ಪ ಅಂದ್ರೆ ಜನವರಿ 7. ಜನವರಿ 7 ಆಯ್ತಾ. ಏನೈತಿ ಇಶ್ಯೂ ಐತಿ. ಎಷ್ಟು ಯೂನಿಟ್ ಇಶ್ಯೂ ಮಾಡಿ 100 ಯೂನಿಟ್. ಈಗ ನಮ್ಮ ಆಲ್ರೆಡಿ ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನದಾವ್ರಿ 50 ಐತಿ 100 ಐತಿ. ಇವಾಗ ಏನು ಮಾಡೋ 100 ಯೂನಿಟ್ ನಾವು ಇಶ್ಯೂ ಮಾಡ್ಕೋಬೇಕಲ್ಲ. ಫಸ್ಟ್ ಏನು ಮಾಡಿರಿ 50 ಅದ ರೇಟ್ ಎಷ್ಟು 2 ಐತಿ. ಎಷ್ಟು ಅಮೌಂಟ್ ಐತಿ 100 ಐತಿ. ಅದನ್ನು ಕೊಡ್ರಿ 50 2 100. ಯಾಕಂದ್ರೆ ಫಸ್ಟ್ ಏನಿರ್ತಲ್ಲ ಫಸ್ಟ್ ಔಟ್ ಮೆಥಡ್ ಪ್ರಕಾರ ಫಸ್ಟ್ ಕೊಡ್ಬೇಕು. ಸೆಕೆಂಡ್ ಒನ್ ಇನ್ನು 50 ಕೊಡ್ಬೇಕಲ್ಲ. ಅದನ್ನ ಏನು ಮಾಡಿರಿ 100ದಾಗಿಂದ 50 ಕೊಡ್ರಿ. ಅದರ ರೇಟ್ ಎಷ್ಟು 3 ಐತಿ ಅಂದ್ರೆ 150 ಆಯ್ತಾ. ಈಗ ರಿಮೈನಿಂಗ್ ಏನಪ್ಪ 100ದಾಗಿಂದ 50 ಕೊಟ್ಟಿವು. ಇನ್ನು 50 ಉಳಿತು. ಈ 50 ಇಂಟು 3 ಇದನ್ನು ಯಾಕೆ ಕೊಟ್ಟಿವಪ್ಪ ಅಂದ್ರೆ ಇಲ್ಲಿ ರೇಟ್ ಚೇಂಜ್ ಐತಿ. ಎರಡು ರೇಟ್ ಒಂದೈತಪ್ಪ ಏನು ಮಾಡ್ತೀವಿ ಇಮಿಡಿಯೇಟಾಗಿ 100 ಕೊಡ್ತಿದ್ದೆವು. ರೇಟ್ ಚೇಂಜ್ ಇದಕ್ಕೆ ಏನು ಮಾಡಿದೆವು ಫಸ್ಟ್ ಇರ್ತೈತಿ ಫಸ್ಟ್ ಕೊಟ್ಟೆವು. ಸೆಕೆಂಡ್ ಇರ್ತೈತಿ ಸೆಕೆಂಡ್ ಕೊಟ್ಟೆವು. ಈಗ ಕ್ಲೋಸ್ ಮಾಡಿಬಿಡ್ರಿ. ನೆಕ್ಸ್ಟ್ ಇದಾಯ್ತಾ. ಇದಾದ್ಮೇಲೆ ಇನ್ನು ಜನವರಿ 7 ಆಯ್ತಾ. ಈಗೇನು ಮಾಡಿರಿ ಜನವರಿ 7 ಆದಮೇಲೆ ಜನವರಿ 8 ಐತೆ ನೋಡ್ರಿ. ಜನವರಿ 8 ಇಲ್ಲ. ಜನವರಿ 9 ಐತೆ ನೋಡ್ರಿ. ಇಲ್ಲ ಒಮ್ಮೆ 10 ಐತೆ. ಜನವರಿ 10 ಪರ್ಚೇಜ್ 200 ಯೂನಿಟ್ ಆಟ್ ರುಪೀಸ್ 4 ಈಚ್. ಪರ್ಚೇಜ್ ರಿಸಿಪ್ಟ್ ಕಾಲಮ್ನಲ್ಲಿ ತೊಗೊಂಬಿಡ್ರಿ. ಜನವರಿ 10 ಪರ್ಚೇಜ್ 200 ಯೂನಿಟ್. ಎಷ್ಟೈತೆ ರೀ ಅದ್ರದ್ದು 4 ಐತಿ. 200 ಇಂಟು 4 ಮಾಡಿರಿ 800 ಬತ್ತು. 800 ಡೈರೆಕ್ಟ್ ತೊಗೊಂಬಿಡ್ರಿ. ಡೈರೆಕ್ಟ್ ತೊಗೋಬೇಕಾದ್ರೆ ಇಲ್ಲಿ ನೋಡಿ ಬ್ಯಾಲೆನ್ಸ್ ಕಾಲಮಲ್ಲಿ ಬರೀಬೇಕಾದ್ರೆ ಲಾಸ್ಟ್ ಡೇದು ಏನಾರು ಬ್ಯಾಲೆನ್ಸ್ ಐತೆ ನೋಡಿ. ಬ್ಯಾಲೆನ್ಸ್ ಐತಿ 50 ಐತಿ 3 ಐತಿ 150 ಯೂನಿಟ್. ಈ ಡೇದ 200 4 800 ಮುಗಿತಾ. ಇದನ್ನ ಏನು ಮಾಡಿರಿ ಕ್ಲೋಸ್ ಮಾಡಿಬಿಡ್ರಿ. ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಾ. ಇನ್ನು ಜನವರಿ 10 ಆದಮೇಲೆ ಈಗ ನೋಡ್ರಿ ನೆಕ್ಸ್ಟ್ ಜನವರಿ 10 ಆಯ್ತಾ. 10 ಆದಮೇಲೆ ಈಗ 11 ಐತೆ ನೋಡ್ರಿ. ಇಲ್ಲ
12 ಐತಿ ಎಲ್ಲೈತಿ 12 ಇಲ್ಲಿ ಇಶ್ಯೂ ಐತಿ ನೋಡ್ರಿ ಇಶ್ಯೂ ಡೇಟ್ನಲ್ಲಿ ಎಷ್ಟು 200 ಯೂನಿಟನ್ನು ಇಶ್ಯೂ ಮಾಡ್ಯಾನ ಜನವರಿ 12ನಲ್ಲಿ ತಗೋರಿ ಡೇಟ್ ಕಾಲಮ್ನಲ್ಲಿ ಡೇಟ್ ಬರ್ರಿ ಜನವರಿ 12 ಏಟ 200 ಯೂನಿಟ್ ಇಶ್ಯೂ ಐತಿ ಇಶ್ಯೂ ಕಾಲಮ್ದಲ್ಲಿ ತಗೋರಿ 200 ತೊಗೋಬೇಕಾದ್ರೆ ಇಲ್ಲಿ ನೋಡ್ರಿ ಫಸ್ಟ್ ಎಷ್ಟೈತಿ ನಮ್ಮ ಕಡೆ 50 ಐತಿ 50 ಕೊಡ್ರಿ ಯಾವ ರೇಟ್ ಪ್ರಕಾರ 3 ರೇಟ್ ಪ್ರಕಾರ ಅದೇನು ಉಳಿತು 150 ಯೂನಿಟ್ ಇತ್ತು ಈಗ 50 ಕೊಟ್ಟು ಇನ್ನು ರಿಮೈನಿಂಗ್ ಎಷ್ಟು ಕೊಡ್ಬೇಕು 150 ಕೊಡ್ಬೇಕು 150 ಏನು ಮಾಡಿ 200ದಾಗಿಂದ 150 ಕೊಡ್ರಿ ಅದ್ರ ರೇಟ್ ಎಷ್ಟು 600 ಆಯ್ತಾ ರಿಮೈನಿಂಗ್ ಎಷ್ಟು ಉಳಿತಪ್ಪ 150 ಹೋಯ್ತು ಅಂದರೆ 200ದಲ್ಲಿ 50 ಉಳಿತು 50 ಇದೇನಪ್ಪ ಅಂದ್ರೆ 4 200 ಈಗ ಏನು ಮಾಡಿರಿ ಇದನ್ನು ಕ್ಲೋಸ್ ಮಾಡಿರಿ ಓಕೆ ನೆಕ್ಸ್ಟ್ ಒನ್ ಜನವರಿ 12 ಆತ ಇನ್ನು ಜನವರಿ 12 ಆದ್ಮೇಲೆ 13 ಐತಿ ನೋಡ್ರಿ ಇಲ್ಲ 14 ಇಲ್ಲ 15 ಇಲ್ಲ ಒಮ್ಮೆ ಏನಪ್ಪ ಅಂದ್ರೆ ಇಲ್ಲಿ 20 ಐತಿ ಎಲ್ಲೈತಿ 20 ಪರ್ಚೇಜ್ನಲ್ಲಿ ಐತಿ 180 ಯೂನಿಟನ್ನು ಡೇಟ್ ಕಾಲಮ್ನಲ್ಲಿ ತಗೋರಿ ಜನವರಿ 20 ಪರ್ಚೇಜ್ 180 ಯೂನಿಟ್ ರೇಟ್ ಎಷ್ಟೈತ್ರಿ 2 ಐತಿ 180 ಇಂಟು 2 ಮಾಡಿರಿ 360 ಆಯ್ತಾ ಇದನ್ನೇನು ಮಾಡಿರಿ ಇಶ್ಯೂ ಕಾಲಮಲ್ಲಿ ತೊಗೊಳಕ್ಕೆ ಡೈರೆಕ್ಟ್ ಔಟ್ರ್ ಕಾಲಮ್ದಲ್ಲಿ ತೊಗೋರಿ ಔಟ್ರ್ ಕಾಲಮಲ್ಲಿ ತೊಗೋಬೇಕಾದ್ರೆ ಏನಪ್ಪ ಅಂದ್ರೆ ಏನು ಲಾಸ್ಟ್ ಡೇದೇನು ಬ್ಯಾಲೆನ್ಸ್ ಐತಿ ನೋಡ್ಬೇಕು ಐತಿ ಬ್ಯಾಲೆನ್ಸ್ ಐತಿ ಎಷ್ಟೈತಿ 50 ಐತಿ ಬ್ಯಾಲೆನ್ಸ್ 50 ಇದೇನಪ್ಪ ಅಂದ್ರೆ 4 ಏನಪ್ಪ ಅಂದ್ರೆ 200 ಅದನ್ನ ಏನು ಮಾಡಿರಿ ಈಗ ಈ ಡೇದೊಂದು ಜನವರಿ 20 ತೊಗೋರಿ ಅದ್ರ ಕೆಳಗಡೆ 180 2 ಇದೇನಪ್ಪ ಅಂದ್ರೆ 360 ಆಯ್ತು ಇವಾಗ ನೋಡಿರಿ ಮತ್ತೇನಾದ್ರೂ ತೊಗೊಳುತ್ತೆ ನೋಡ್ರಿ ಇಲ್ಲ ಏನಪ್ಪ ಅಂದ್ರೆ ಪಿಪೋ ಮೆಥಡ್ ಪ್ರಕಾರ ಪರ್ಚೇಜ್ನಲ್ಲಿ ಇವು ತೊಗೊಂಡೆವು 4 ತೊಗೊಂಡೆವು 10 ತೊಗೊಂಡೆವು 20 ತೊಗೊಂಡೆವು 2 ತೊಗೊಂಡೆವು 7 ತೊಗೊಂಡು 12 ತೊಗೊಂಡೆವು ಎಲ್ಲ ಟ್ರಾನ್ಸಾಕ್ಷನ್ ಮುಗಿದು ಇವಾಗ ಏನಪ್ಪ ಅಂದ್ರೆ ಪಿಪೋ ಮೆಥಡ್ಸನ್ನು ಕ್ಲೋಸ್ ಮಾಡಿರಿ 180 ಪ್ಲಸ್ 50 ಮಾಡಿರಿ 230 ಆಯ್ತಾ ನೆಕ್ಸ್ಟ್ 200 ಪ್ಲಸ್ 360 ಮಾಡಿರಿ 560 ಆಯ್ತಾ ಇದೇನಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಇಷ್ಟು ಬಿಡಿಸಿದ್ರೆ ನಿಮ್ದು ಆ್ಯಸ್ ಎ ಪಿಪೋ ಮೆಥಡ್ ಪ್ರಕಾರ ಮುಗೀತು ಪಿಪೋ ಮೆಥಡ್ ಪ್ರಕಾರ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ 230 ಯೂನಿಟ್ ಇಟ್ ರೇಟ್ ಬರೆಯಂಗಿಲ್ಲ ಯಾಕಂದ್ರೆ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಅದೇನಪ್ಪ ಅಮೌಂಟ ಕ್ವಾಂಟಿಟಿ ಎಷ್ಟೈತೆ ಅದನ್ನು ತೋರಿಸಿದ್ರೆ ಮುಗೀತು ಥ್ಯಾಂಕ್ ಯು ಸ್ಟೂಡೆಂಟ್ ಮತ್ತೇನು ಮಾಡಿರಿ ಮತ್ತೆ ಈ ಥರನಾಗ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಲಿಪೋ ಮೆಥಡ್ಸ ವಿಡಿಯೋನ ಹಾಕ್ತಿರ್ತೀನಿ ಅದಕ್ಕೋಸ್ಕರ ಏನು ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೇನಪ್ಪ ಅಂದ್ರೆ ಅಲ್ಲಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ನೋಟಿಫಿಕೇಶನ್ ಇಡ್ರಿ ನಾನು ಹಾಕ್ತಿರ್ತಕ್ಕಂಥ ಡೈಲಿ ವಿಡಿಯೋಸ್ ಏನಪ್ಪ ಅಂದ್ರೆ ನಿಮ್ಗೆ ಬರ್ತಿರ್ತಾವೆ ಥ್ಯಾಂಕ್ ಯು ಸ್ಟೂಡೆಂಟ್